ನಮಸ್ತೆ. ಸಾರಿಗೆ ಸಂಸ್ಥೆ ಎಲ್ಲ ಸಹೋದ್ಯೋಗಿಗಳಿಗೆ ನನ್ನ ಹೆಸರು ಜಯಣ್ಣಗೌಡ, ಚಾಲಕನಾಗಿದ್ದೆ ಹಾಗೂ AITCಯ ಒಂದು ಮುಖ್ಯ AITC ಕಾರ್ಯಕರ್ತನಾಗಿದ್ದೆ. ಇವತ್ತು ನಾನು ಇಲ್ಲಿ ಮಾತಾಡ್ತಾ ಇರೋ ವಿಷಯ ಏನಂದರೆ, ಸಾರಿಗೆ ಸಂಸ್ಥೆಯಲ್ಲಿ ಇಲ್ಲಿವರೆಗೂ ನಡೆದಂಥ ಎಲ್ಲ ಬೆಳವಣಿಗೆಗಳನ್ನು ನೋಡ್ತಾ ಬಂದಿದ್ದೀನಿ. ಆ ಬೆಳವಣಿಗೆ ನಮ್ಮ ಕಾರ್ಮಿಕರಿಗೆ ಮಾರಕವಾಗೇ ಕಾಣ್ತಾ ಇದೆ. ಅದ್ರ ಬಗ್ಗೆ ಸ್ವಲ್ಪ ನಮ್ಮ ನೌಕರರಿಗೆ ಮನದಟ್ಟು ಮಾಡಲು, ಸತ್ಯವನ್ನು ಬಿಚ್ಚಿಡಲು ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಲ್ಲಿ ಬಂದಿದ್ದೀನಿ. ನಾನು ಇಲ್ಲಿವರೆಗೂ ಒಂದು ವೈಟ್ ಪೇಪರ್ ಥರ ಕ್ಲೀನಾಗಿದ್ದೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸುಮಾರು 2007ರಲ್ಲಿ AITC ಕಾರ್ಯಕರ್ತನಾಗಿ ಸೇರಿಕೊಂಡೆ. AITCಯ ಎಲ್ಲ ಕೆಲಸ ಕಾರ್ಯಗಳಲ್ಲೂ ತೊಡಗಿಸ್ಕೊಂಡಿದ್ದೀವಿ. ನಾನು ಒಬ್ಬ ಅಲ್ಲ, ನನ್ನ ಥರ ತುಂಬ ಜನ ಇದ್ದಾರೆ. ಯಾಕೆ ಈಗ ಈ ಥರ ಆಗ್ತಾ ಇದೆ, ಕಾರ್ಮಿಕರಿಗೆ ನೋವಾಗ್ತಾ ಇದೆ ಅನ್ನೋದನ್ನ ಎಳೆಯಾಗಿ ನಿಮ್ಮ ಮುಂದೆ ಬಿಚ್ಚಿಡ್ತೀನಿ. 2007ರಲ್ಲಿ ನಾನು ಸಂಘಟನೆಗೆ ಸೇರಿಕೊಂಡಾಗ ಸಂಘಟನೆ ಆವಾಗಲೂ ವೀಕ್ ಇತ್ತು. 2007ರಿಂದ ನಾವು ಸಂಘಟನೆ ಕಟ್ತಾ 2012ರಲ್ಲಿ 2004, 2008 ಮುಷ್ಕರಗಳು ಫೇಲ್ ಆಯ್ತವೆ. 2012ರಲ್ಲಿ ಸಕ್ಸಸ್ ಆಗ್ತದೆ. ಆ 2012 ಸಕ್ಸಸ್ ಆದಮೇಲೆ 2016 ಸಕ್ಸಸ್ ಆಯ್ತದೆ. ಸಕ್ಸಸ್ ಆಗಿ ಕಾರ್ಮಿಕರಿಗೆ ಏನು ಸಿಗಬೇಕಿತ್ತು ಆ ಸವಲತ್ತುಗಳು ಸಿಗ್ತವೆ. ಕೆಲವು ಸವಲತ್ತುಗಳು, ನಮ್ಮ ಬೇಡಿಕೆಗಳು 48 ಇದ್ರೂ ಒಂದೋ ಎರಡೋ ಮಾತ್ರ ಅದು ನೆರವೇರ್ತಾ ಬಂತು. ಉಳಿದಿದ್ದು ಎಲ್ಲ ಅವರ ಬೇಡಿಕೆಗಳು ಹಾಗೇ ಉಳ್ಕೊಂಡು ಬರ್ತು. ಪ್ರತಿ ವರ್ಷ ಅದನ್ನು ಮುಂದುವರ್ಸ್ಕೊಂಡೇ ಬಂದರು. ಅದ್ರ ಜೊತೆಗೆ ಕಾರ್ಮಿಕರಿಗೆ ಸಿಗಬೇಕಾದ ಸವಲತ್ತುಗಳನ್ನ ಕಾರ್ಮಿಕ ಸಂಘಟನೆ ಮುಖಂಡರುಗಳಿಗೆ ನಾವು ತಲುಪಿಸ್ತಾ ಬಂದ್ವಿ. ಆದರೆ ಅವರು ಕೆಳಮಟ್ಟದ ಕಾರ್ಯಕರ್ತರನ್ನು ಯಾವುದೇ ವಿಷಯ ತಗೊಂಡೋದ್ರೂ ಅವರು ಆ ಹೋರಾಟದಲ್ಲಿ ಅಥವಾ ಒಂದು ಸಂಸ್ಥೆ ಜೊತೆ ಮಾತಾಡಿ ಅದನ್ನು ಬಗೆಹರಿಸ ಅಂತ ಒಂದು ವ್ಯವಧಾನನೇ ಕಾರ್ಮಿಕ ಸಂಘಟನೆಗಳಿಗಿರಲಿಲ್ಲ. ಹಾಗಾಗಿ ಅದಾದಮೇಲೆ 2018 ಕೂಟ ಹುಟ್ಕೋತು. ಕೂಟ ಅನ್ನೋದು ಯಾವುದು ಅಂದರೆ, ಈಗಿರೋಂಥ ಕೂಟ ಸಂಘಟನೆ ಕಾರ್ಮಿಕರಿಂದನೇ ಕಾರ್ಮಿಕರಿಗೋಸ್ಕರ ಅಂತ ಒಂದು ಕೂಟ ಅಂತ ಸಂಘಟನೆ ಹುಟ್ಕೋತು. ಆ ಸಂಘಟನೆ ಏನು ಮಾಡ್ತು, ಈ AITC ಸಂಘಟನೆ ಎಲ್ಲೆಲ್ಲಿ ಫೇಲ್ ಆಗ್ತಾ ಇದೆ, ಎಲ್ಲಿ ಏನು ತೊಂದರೆ ಆಗ್ತಾ ಇದೆ, ನಮ್ಮ ಶ್ರಮ ಎಷ್ಟಿದೆ, ಇಲ್ಲಿ ತುಂಬ ಶ್ರಮ ಇದೆ. ತುಂಬ ಶ್ರಮ ಇದೆ ಈ KSRTC ನೌಕರಿಗೆ. 24 hours ಕೆಲಸ ನಡೆಯೋಂಥ ಒಂದು ಕಾರ್ಮಿಕ ಕೆಲಸ ಮಾಡ್ತಾನೆ ಅಂದರೆ ಅದು KSRTC ಸಂಸ್ಥೆ ಆಗಿದೆ. ಇಲ್ಲಿ ಹಲವಾರು ಥರ ಡ್ಯೂಟಿಗಳಿದ್ದಾವೆ. ಶಿಫ್ಟ್ ಇದೆ, ಆಮೇಲೆ ಬಾರ್ ಡ್ಯೂಟಿ ಅಂತ ಇದೆ, ಜನರಲ್ ಶಿಫ್ಟ್ಗಳಿದೆ. ಇಲ್ಲಿ ಒಂದು ದಿವಸ 3 ದಿವಸ ನಾವು ಡ್ಯೂಟಿಯಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಬೇಕು. ಅಂಥದ್ರಲ್ಲಿ ಮನೆ ಮಕ್ಕಳು, ಹೆಂಡತಿ, ಅಪ್ಪ ಅಮ್ಮ, ಕಾಯಿಲ್ದವ್ರು ಎಲ್ಲರನ್ನೂ ಬಿಟ್ಟು ನಾವು ಹೊರಗಡೆ ಹೋಗ್ತೀವಿ. ಬರಬೇಕಾದ್ರೆ 3 ದಿವಸ ಆಗ್ಬೋದು. 3 ದಿವಸದಲ್ಲಿ ಯಾರಾದರೂ ತುಂಬ ಹತ್ತಿರದ ಫ್ಯಾಮಿಲಿ ಅಥವಾ ರಿಲೇಷನ್ಸ್ ಯಾರಾದರೂ ಒಂದು ಇದನ್ನು ಹೊಂದಿದ್ರು ಅವ್ರನ್ನ ನೋಡೋಕ್ಕಾಗಲ್ಲ, ಲಾಸ್ಟ್ ಅವ್ರ ಮುಖ ನೋಡೋಕ್ಕಾಗದಿರೋ ಪರಿಸ್ಥಿತಿಲಿ ನಾವು ಕೆಲಸ ಮಾಡ್ತೀವಿ. ಹಬ್ಬ ಹರಿದಿನಗಳಲ್ಲೂ ನಾವು ಕೆಲಸ ಮಾಡ್ತೀವಿ. ಯಾಕೆಂದರೆ ಹಬ್ಬ ಹರಿದಿನಗಳಲ್ಲಿ ಎಲ್ಲರನ್ನೂ ಇಡೀ ನಮ್ಮ ಇಲ್ಲಿ ಇವತ್ತು ಜರ್ನಿ ಮಾಡ್ತಿರೋ ಅಂಥ ಸುಮಾರು 1 ಕೋಟಿ ಜನನ ಹಬ್ಬ ಹರಿದಿನಗಳಿಗೆ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಪ್ರಯಾಣಿಕರನ್ನ ತಲುಪಿಸೋ ಅಂಥ ವ್ಯವಸ್ಥೆ ಮಾಡ್ತೀವಿ. ಆದರೆ ನಮಗೆ ಹಬ್ಬ ಅನ್ನೋದೇ ಇಲ್ಲ. ನಮಗೆ ಹಬ್ಬ ಅನ್ನೋದು ಕುಟುಂಬದ ಜೊತೆ ಒಂದು ದಿವಸ ಇದ್ದರೆ ಅದೇ ಹಬ್ಬ ಆಗಿದೆ. ಆ ಪರಿಸ್ಥಿತಿ ಎಲ್ಲ ನೋಡಿ ನಮ್ಮ ಈ ಏನಿದೆ ನಮ್ಮ ಕಷ್ಟ, ಈ ಸಂಸ್ಥೆಯಲ್ಲಿ ದುಡಿತಾ ಇದ್ವಿ, ಅದಕ್ಕೆ ತಕ್ಕವಾದ ಒಂದು ಬೆಲೆ ಸಿಗ್ತಾ ಇಲ್ಲ. ಬೆಲೆ ಅಂದರೆ ಏನು, ನಮಗೆ ವೇತನಗಳು ಸಿಗ್ತಾ ಇಲ್ಲ ಅಂತ ಹೇಳಿ 2018ರಲ್ಲಿ ಕೂಟ ಹುಟ್ಕೊಂಡು ಅದನ್ನು ಮುಂದೆ ತರ್ತದೆ. ಆ ಮುಂದೆ ತಂದಂಥ ಕಾಲದಲ್ಲಿ ಈ ಕೂಟ ಹೇಳ್ತಾ ಇರೋದು ಸತ್ಯ ಅಂದ್ಕೊಂಡು ಕಾರ್ಮಿಕರೆಲ್ಲ ಅವ್ರ ಪರವಾಗಿ ನಿಂತ್ಕೋತಾರೆ, ಕೂಟದ ಪರವಾಗಿ ನಿಂತ್ಕೋತಾರೆ. 2021ರಲ್ಲಿ 15 ದಿವಸ ಮುಷ್ಕರ ನಡೀತದೆ. 15 ದಿವಸ ಮುಷ್ಕರದಲ್ಲಿ ಯಾವುದೇ ಸಂಘಟನೆ ಯಾರ್ದು ಬೆಂಬಲ ಇರಲಿಲ್ಲ. ಅವ್ರು ಬರೀ ಒಂದು ಏನು ಖರ್ಚು ಮಾಡಲಿಲ್ಲ, ಒಂದು ಬ್ಯಾನರು ಹಾಕಲಿಲ್ಲ. ಒಂದು ಕೂಟದ ಒಂದು ಕರೆ ಕೊಡ್ತಾರೆ. ಈ ಮುಷ್ಕರಕ್ಕೆ ಕರೆ ಕೊಟ್ಟ ತಕ್ಷಣ 100ಗೆ 100% ಸಕ್ಸಸ್ ಆಗುತ್ತೆ ಈ ಮುಷ್ಕರ. ಸಕ್ಸಸ್ ಆದಾಗ ಇಲ್ಲಿ ಸರ್ಕಾರಗಳು ಇರ್ಬೋದು, ಸಂಸ್ಥೆ ಇರ್ಬೋದು, ಅವ್ರದ್ದೇ ಆದ ರೀತಿಯಲ್ಲಿ
ಯಾವ ಥರ ಇದನ್ನು ಮುರಿಬೋದು ಅಂತ ಹೋರಾಟಗಳು ಅವರು ಸ್ಟಾರ್ಟ್ ಮಾಡ್ತಾರೆ. ಆದರೆ ಕಾರ್ಮಿಕರು ಇಲ್ಲಿವರೆಗೆ ಹಿಸ್ಟ್ರಿ, ಈ ಕರ್ನಾಟಕದಲ್ಲಿ ಇಲ್ಲಿವರೆಗೆ ಹಿಸ್ಟ್ರಿ ಆ ಥರ ಒಂದು ದಿವಸ ಒಂದು ಗಾಡಿ ಎತ್ತಲೆ ಮುಷ್ಕರ ಮಾಡಿದಂಥ ಅದು ಇಲ್ಲಿ ಸಂಸ್ಥೆಗೆ, ಈ ಮುಷ್ಕರ ಸರ್ಕಾರಕ್ಕೂ ಹಾಗೂ ಸಂಸ್ಥೆಗೆ ತುಂಬ ಇರುಸು ಮುರುಸು ತರುತ್ತೆ. ಅದನ್ನು ಆವಾಗ ನಾನಾ ಥರ ಪ್ರಯೋಗ ಮಾಡಿ ಈ ಮುಷ್ಕರ ಮುರಿಯೋಕ್ಕೆ ಹಲವಾರು ಬಾಣಗಳನ್ನು ಪ್ರಯೋಗ ಮಾಡ್ತಾರೆ. ಆ ಪ್ರಯೋಗ ಮಾಡಿದಂಥ ಪಕ್ಷದಲ್ಲಿ ನಾವುಗಳು ಹೊರಗಡೆ ಇರ್ತೀವಿ, ಆದರೂ ನಾವು ಮುಷ್ಕರಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ಕಾರ್ಮಿಕನಾಗಿ ಸಪೋರ್ಟ್ ಮಾಡ್ತೀನಿ, ಯಾಕೆ ಅದು ನಾನು ಚಾಲಕನಾಗಿದ್ದೆ, ನಾನು ಸಪೋರ್ಟ್ ಮಾಡ್ತೀನಿ. ಅದೇ ನಮ್ಮ ಸಂಘಟನೆ ಇದಕ್ಕೆ ಸಪೋರ್ಟ್ ಮಾಡಬೇಡಿ ಅಂತ ನಮ್ಗೆ ಹೇಳಿದ್ರೂ ನಾವು ನನ್ನಿಂದ ಇಡೀ 1,30,000 ಜನ ಕಾರ್ಮಿಕರಿಗೆ ತೊಂದರೆ ಆಗಬಾರ್ದು ಅಂತ ನಾವೆಲ್ಲರೂ AITC ಕಾರ್ಯಕರ್ತರು ಭಾಗಿಯಾಗ್ತೀವಿ. ಆದರೆ ಎಲ್ಲೋ ಮಧ್ಯದಲ್ಲಿ ಸ್ವಲ್ಪ ಮೈಸೂರು ಅಲ್ಲಿ ಇಲ್ಲಿ ಕೆಲವು ಕಡೆ ಗಾಡಿ ಎತ್ತಕ್ಕೆ ಇಡೀ ಈ AITC ಸಂಘಟನೆನೇ ಅದಕ್ಕೆ ಮಾತಾಡಿ ಅವ್ರ ಕಾರ್ಯಕರ್ತರಿಗೆ ಹೇಳಿ ಗಾಡಿ ಎತ್ಸೋ ಪ್ರಯತ್ನ ಪಡುತ್ತೆ. ಆದರೂ ಅದು ಸಕ್ಸಸ್ ಆಗಲ್ಲ. ಆದರೆ ಮುಷ್ಕರ ಸಕ್ಸಸ್ ಆಗುತ್ತೆ. ಆವಾಗ ಈ ಮುಷ್ಕರ ಸಕ್ಸಸ್ ಆದಾಗ ಏನು ಒಂದು ಚಾರ್ಜ್ ಶೀಟು ಕೊಡ್ದಲೆ, ಎಂಕ್ವೈರಿ ಆಗದಲೆ ಪ್ರತಿಯೊಬ್ಬರನ್ನು SP ಡಿಸ್ಮಿಷಲ್ಲು ಮಾಡ್ತಾ ಹೋಗ್ತಾರೆ. 1 ಡೇ 24 hours ಒಳಗೆ ಮಾಡ್ಕೊಂಡು ಹೋದಂಥ ಸಂದರ್ಭದಲ್ಲಿ ಇದೇ AITC ಅನಂತ್ ಸುಬ್ರಾವ್ ಸರ್ಗೆ ನಾನು ಕಾಲ್ ಮಾಡಿದ್ದೀನಿ. ಕಾಲ್ ಮಾಡಿ ಈ ಮುಷ್ಕರ್ಗೆ ನೀವು ಈ ಥರ ಆಗಿದೆ, ನೀವು ಮಧ್ಯ ಪ್ರವೇಶ ಮಾಡಿ ಇದನ್ನು ಬಗೆಹರಿಸಿ, ನಿಮ್ಮ ಕೈಲಿ ಬಿಟ್ಟರೆ ಇನ್ಯಾರಿಗೂ ಆಗಲ್ಲ ಅಂತ. ಈಗ ಕೊರೋನಾ ಇದೆ, ನಾನು ಮನೆಯಿಂದ ಆಚೆಗೆ ಹೋಗೋಕ್ಕಾಗ್ತಾ ಇಲ್ಲ, ನನಗಿದು ಯಾರು ಮಾಡಿದ್ದಾರೆ ಅವರೇ ಅದನ್ನು ಬಗೆಹರಿಸಲಿ, ನಾನು ಮಾಡಿಲ್ಲ ಇದನ್ನು ಅಂತ ಹೇಳ್ತಾರೆ. ಅಂದರೆ ಅವರು ಯಾರೋ ಮಾಡಿದ್ದು ತಪ್ಪಿಗೋಸ್ಕರ ಹಂಗಾದ್ರೆ ನೀವು ಬಲಿ ಕೊಡ್ತೀರಾ ಕಾರ್ಮಿಕರನ್ನ ಅಂತ ಕೇಳಿದಾಗ ಅವರಿಂದ ಉತ್ತರ ಬರಲ್ಲ. ನಾನು ಕೇಳಿದ ಅವತ್ತು ಇವರು ಮಧ್ಯ ಪ್ರವೇಶ ಮಾಡಿದ್ದಿದ್ರೆ ಅವತ್ತಿನ ಸಕ್ಸಸ್ಸಲ್ಲಿ ಕಾರ್ಮಿಕರಿಗೆ ಏನೇನು ತಲುಪಬೇಕಿತ್ತು ಅದೆಲ್ಲ ಸವಲತ್ತುಗಳನ್ನು ಕೊಡೋಕ್ಕೆ ಸರ್ಕಾರಗಳು ರೆಡಿ ಇದ್ದ. ಇವರು ಮಧ್ಯ ಪ್ರವೇಶ ಮಾಡದೇ ಇರೋದ್ರಿಂದ ಇವರು ಕುಮ್ಮಕ್ನಿಂದನೇ ಎಷ್ಟೋ ಕಾರ್ಮಿಕರು ಬಲಿಪಶು ಆದರು. ಸುಮಾರು 15,000 ಜನ ಬಲಿಪಶು ಆದರು. SP ಡಿಸ್ಮಿಸಲ್ ಆದರು. ಒಬ್ಬೊಬ್ರಿಗೆ 5-6 ಲಕ್ಷ ಲಾಸ್ ಆಯಿತು. ಅವರಿಗೆ ಗ್ರ್ಯಾಜುಟಿ ಇರ್ಬೋದು, ಕೆಲವುದೆಲ್ಲ ಮತ್ತು ಇಂಕ್ರಿಮೆಂಟ್ ಇರ್ಬೋದು. ಇನ್ನು 3 ತಿಂಗಳು 2 ತಿಂಗಳಿದ್ದಂಥವ್ರನ್ನ ಫಸ್ಟು ಸೀನಿಯರ್ಸ್ಗಳನ್ನೇ ಡಿಸ್ಮಿಸ್ ಮಾಡ್ಕೊಂಬಂದರು. ಅದರಿಂದ ತುಂಬ ನಷ್ಟಗಳಾಯಿತು. ಇದು ಒಂದೇ ಅಲ್ಲ, AITC ಕಾರ್ಯಕರ್ತನಾಗಿ ನಾನು ಹೇಳೋದು ಪ್ರತಿಯೊಂದನ್ನು ಅವ್ರ ಗಮನಕ್ಕೆ ತಗೊಂಡೋಗ್ತಾ ಇದ್ವಿ. ಗ್ರ್ಯಾಜುಟಿ ವಿಷಯ ಇರ್ಬೋದು. ಗ್ರ್ಯಾಜುಟಿ ವಿಷಯ ಅವ್ರು ಹೇಳ್ತಾರೆ, ಗ್ರ್ಯಾಜುಟಿ ವಿಷಯ ನಮಗೆ ಲೆಟ್ರೇ ತಲುಪಿಲ್ಲ ಅಂತೇಳಿ. ಗ್ರ್ಯಾಜುಟಿಯಿಂದ ಸುಮಾರು 7,000 to 7,500 ಕೋಟಿ ನಷ್ಟ ಆಗಿದೆ ನಮ್ಮ ಕಾರ್ಮಿಕರಿಗೆ. 7,500 ಕೋಟಿ ಅದನ್ನು ಯಾರು ಕೊಡ್ತಾರೆ, ಎಲ್ಲಿಂದ ಕೊಡ್ತಾರೆ? 50% ಗ್ರ್ಯಾಜುಟಿ ಆಗಿ ಇವತ್ತು ನಾನು ಸ್ವಯಂ ನಿವೃತ್ತಿ ಪಡ್ಕೊಂಡಿದ್ದೀನಿ. ನಾನು ಮೆಡಿಕಲ್ ಇಶ್ಯೂಸ್ ಮೇಲೆ ನನಗೆ ಆರೋಗ್ಯ ಸರಿ ಇಲ್ಲದ ಕಾರಣ ನನಗೆ 7 ಲಕ್ಷ ರೂಪಾಯಿ ಬರಬೇಕಾದಂಥ ಗ್ರ್ಯಾಜುಟಿ ಇವತ್ತು 3.25 ಲಕ್ಷ ಬರ್ತಾ ಇದೆ. ಅಂದರೆ ನನಗೆ 3.25 ಲಕ್ಷ ಲಾಸ್ ಆಗಿದೆ. ಇದನ್ನು ಯಾರು ಭರಿಸ್ತಾರೆ? ಒಂದು ಸಂಘಟನೆ ರೆಕಗ್ನೈಸ್ ಯೂನಿಯನ್ ಆಗಿ ಈ ಸಂಘಟನೆಗೆ ತುಂಬ 2012-16 ಅಷ್ಟು ಬೆಂಬಲ ಕೊಟ್ಟಂಥ ಕಾರ್ಮಿಕರನ್ನ ಕೂಟ ಕರೆದಿದ್ದ ಮುಷ್ಕರದಲ್ಲಿ ತುಳಿದು ಕಾರ್ಮಿಕರಿಗೆ ತೊಂದರೆ ಕೊಡ್ತಾರೆ. ಇನ್ನೊಂದು ಕಡೆ ಕಾರ್ಮಿಕರಿಗೆ ಬರಬೇಕಾದ ಸವಲತ್ತುಗಳಲ್ಲಿ 1,000 ಕೋಟಿ ನಷ್ಟ ಮಾಡ್ಕೊಂಡು ಬರ್ತದೆ. ಇದ್ರ ಜೊತೆಗೆ ಹಾಗೆ ಮುಂದುವರೆದಂತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕೆಲವು ವಿಷಯಗಳನ್ನ ತರ್ತೀನಿ. ಅದನ್ನು ಇವ್ರಿಗೇನು ಈ ಮುಂದೆ ನಡೀತದೆ ಅದ್ರ ಮೇಲೆ ನೋಡಿ ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಕಾರ್ಮಿಕರಿಗ ಒಳಿತಿಗಾಗಿ ಇನ್ನೂ ಒಳ್ಳೊಳ್ಳೆ ನಮ್ಮ ಹತ್ರ ಉತ್ತರಗಳಿದೆ. ಅದನ್ನು ಈ ಕಾರ್ಮಿಕ ಸಂಘಟನೆಗಳಿಗೂ ಸಂಸ್ಥೆ ಹಾಗೂ ಸರ್ಕಾರದ ಗಮನಕ್ಕೆ ತರೋಕ್ಕೆ ಇಚ್ಛೆ ಪಡ್ತೀನಿ. ನಮಸ್ತೆ.